ಡಿವೈಎಫ್ಐನ ಯುವ ಮುಖಂಡ ಆಗಿದ್ದಂತಹ ಶ್ರೀನಿವಾಸ್ ಬಜಾಲ್ ಕೊಲೆಯಾಗುವಂಥ ಯುವಕ ಆಗಿರಲಿಲ್ಲ. ದುಡಿದು ತಿನ್ನುವಂಥ ಯುವಕ. ಆತನ ದುಡಿಮೆಯ ಆಧಾರದಲ್ಲೇ ಆ ಮನೆ ನಡೆಯುತ್ತಿತ್ತು. ಅಂತಹ ಯುವಕನನ್ನು ಕೊಲೆ ಮಾಡಿದಂತಹ ತಂಡದಲ್ಲಿ ಪ್ರಮುಖನಾಗಿದ್ದವರು ಪಿಸ್ತೂಲು ಲೋಕೇಶ್ ಅಂತೇಳಿ. ಈ ಪಿಸ್ತೂಲು ಯಾಕೆ ಹೆಸರು ಲೋಕೇಶ್ ಅವರಿಗೆ ಅಂಟಿಕೊಂಡಿತು ಎನ್ನುವುದಕ್ಕೆ ಮತ್ತೊಂದು ಕತೆ ಇದೆ. 1991 ಜನವರಿ 11ರಂದು ಮಂಗಳೂರಿನ ಕೇಂದ್ರ ಭಾಗವಾದಂತಹ ಗಣಪತಿ ಹೈಸ್ಕೂಲು ರಸ್ತೆಯ ತಾರಾ ಕ್ಲಿನಿಕ್ನ ಎದುರು ಹಿಂದೂ ಯುವ ಸೇನೆಯ ನಾಯಕರಾಗಿದ್ದಂತಹ ಗುಣಕರ ಶೆಟ್ಟಿಯವರನ್ನು ತಂಡವೊಂದು ಬರ್ಬರ ರೀತಿಯಲ್ಲಿ ಕಡಿದು ಕೊಲೆ ಮಾಡಲಾಗಿತ್ತು. ಗುಣಕರ ಶೆಟ್ಟಿಯವರು BMS ಸಂಘಟನೆಯಲ್ಲಿ ಸಕ್ರಿಯರಾಗಿದ್ದವರು ಮತ್ತು ಹಿಂದೂ ಯುವ ಸೇನೆಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದವರು. ಅವರ ಕಚೇರಿ ಶರವು ದೇವಸ್ಥಾನದ ಬಳಿಯ ಬಾಳಂಬಟ್ ಹಾಲ್ನ ಪಕ್ಕದಲ್ಲಿಯೇ ಇತ್ತು. ಸಂಜೆ ವೇಳೆಗೆ ಅವರು ತನ್ನ ಬೈಕಿನಲ್ಲಿ ಸ್ನೇಹಿತ ಅರುಣ್ ಅವರನ್ನು ಕೂರಿಸಿಕೊಂಡು ಬರುತ್ತಿದ್ದಾಗ ತಾರಾ ಕ್ಲಿನಿಕ್ಕಿನ ಎದುರು ರೋಡ್ ಬ್ಲಾಕ್ ಆಯಿತು. ಆ ರಸ್ತೆಯನ್ನು ಉದ್ದೇಶಪೂರ್ವಕವಾಗಿ ಬ್ಲಾಕ್ ಮಾಡಲಾಗಿತ್ತು. ಅದು ಒನ್ ವೇ ರಸ್ತೆ. ಅಂಬಾಸಿಡರ್ ಕಾರೊಂದನ್ನು ರಸ್ತೆ ಮಧ್ಯದಲ್ಲಿ ನಿಲ್ಲಿಸಿ ಅದರ ಬೆನ್ನ ಹಿಂದೆಗೆ ರಿಕ್ಷಾ ಬಂದು ನಿಂತಿತು. ರಿಕ್ಷಾದ ಹಿಂದೆ ಗುಣಕರ ಶೆಟ್ಟಿಯವರು ಬಂದು ನಿಂತಿದ್ದರು. ಆ ಸಂದರ್ಭದಲ್ಲಿ ಅಲ್ಲಿ 1000 ಲೈಟ್ಸ್ನ ಅಂಗಡಿಯ ಬಾಗಿಲಲ್ಲಿ ನಿಂತಿದ್ದಂಥ 4-5 ಮಂದಿ ಗುಣಕರ ಶೆಟ್ಟಿಯವರ ಮೇಲೆ ತಲವಾರಿನಿಂದ ಕೊಚ್ಚಿ ಕೊಲೆ ಗೈದಿದ್ದರು. ಮತ್ತು ಹಂತಕರಲ್ಲಿಂದ ಪರಾರಿಯಾಗಿದ್ದರು. ಇದು ಒಂದು ಮೇಲ್ನೋಟಕ್ಕೆ ಭೀಕರ ಘಟನೆ ಎಂದು ಎನಿಸಿದರು. 2 ರೌಡಿ ತಂಡಗಳ ಮಧ್ಯೆ ಇದ್ದಂತಹ ವೈರತ್ವ ಈ ಹತ್ಯೆಗೆ ಕಾರಣವಾಗಿತ್ತು. ಅಂದಹಾಗೆ ಗುಣಕರ ಶೆಟ್ಟಿ ರೌಡಿಯಾಗಿರಲಿಲ್ಲ. ಕಾರ್ಮಿಕ ಸಂಘಟನೆಯಲ್ಲಿ ಪ್ರಮುಖರಾಗಿದ್ದರು. ಅವರು MDLನಲ್ಲಿ ನೌಕರರಾಗಿದ್ದರು. ಅಲ್ಲಿನ ಕಾರ್ಮಿಕರನ್ನು ಸಂಘಟಿಸ್ತಾ ಇದ್ದರು. ಮತ್ತು ಆ ಸಂಘಟನೆಗೂ BMS ಸಂಘಟನೆಯೊಂದಿಗೆ ಇದ್ದು ಅವರಿಗೆ HMS ಸಂಘಟನೆಯೊಂದಿಗೂ ವೈಮನಸ್ಸಿತ್ತು. ಇಂಟಕ ಸಂಘಟನೆಯೊಂದಿಗೂ ವೈಮನಸ್ಸು ಇತ್ತು. ಅದು ಎಲ್ಲವೂ ಪಣಂಬೂರು ಸುತ್ತಮುತ್ತಲಿನ ಅಂದರೆ ಕುದುರೆಮುಖ ಕಂಪನಿ ಇರ್ಬೋದು, NMPT ಇರ್ಬೋದು, MCF ಇರ್ಬೋದು, ಇದರ ಕಾರ್ಮಿಕ ಸಂಘಟನೆಗಳ ಮಧ್ಯೆ ಇದ್ದಂಥ ಒಂದು ವಿವಾದ. ಆದರೆ ಗುಣಕರ ಶೆಟ್ಟಿಯವರು ಹಿಂದೂ ಯುವ ಸೇನೆಯ ಸ್ಥಾಪಕ ಕಾರ್ಯದರ್ಶಿಯಾಗಿದ್ದವರು. ವಕೀಲರಾಗಿದ್ದಂತಹ ಧರ್ಮೇಂದ್ರ ಕುಮಾರ್ ಪಡಿವಾಳರು ಯುವ ಸಂಘಟನೆಯೊಂದನ್ನು ರೂಪಿಸಬೇಕು ಎನ್ನುವಂಥ ಚಿಂತನೆಯಲ್ಲಿದ್ದಾಗ ಅವರಿಗೆ ಸಾಥ್ ನೀಡಿದವರೇ ಗುಣಕರ ಶೆಟ್ಟಿ ಅವರು. ಆ ಗುಣಕರ ಶೆಟ್ಟಿಯವರನ್ನು ಹತ್ಯೆ ಮಾಡಿದ್ದು ಬಳ್ಳಲ್ಬಾಗ್ ರಘು ತಂಡ. ಬಳ್ಳಲ್ಬಾಗ್ ತಂಡಕ್ಕೂ ಎದ್ದು ತಂಡಕ್ಕೂ ವೈಷಮ್ಯ ಇತ್ತು. ಎದ್ದು ತಂಡದ ಬೆನ್ನೆಲುಬಾಗಿ ಇದ್ದವರು ಗುಣಕರ ಶೆಟ್ಟಿಯವರು. ಆ ಕಾರಣಕ್ಕಾಗಿ ಗುಣಕರ ಶೆಟ್ಟಿಯವರನ್ನು ಬಳ್ಳಲ್ಬಾಗ್ ತಂಡ ಹತ್ಯೆ ಮಾಡಿತು ಎನ್ನುವುದಂತೂ ಸ್ಪಷ್ಟ. ಆ ಹತ್ಯೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಕದ್ರಿ ಸಂತು. ಕದ್ರಿ ಸಂತುವಿನ ಕೈಯನ್ನು ಎದ್ದು ತಂಡ ಕಡಿದು ಹಾಕಿತ್ತು. ಅದಕ್ಕೆ ರಿವೆಂಜ್ ಆಗಿ ಕದ್ರಿ ಸಂತು ಈ ಕೃತ್ಯ ಮಾಡಿದ್ದ ಎನ್ನುವುದಂತೂ ಸ್ಪಷ್ಟ. ಈ ಹತ್ಯೆಯಲ್ಲಿ ಹಾಸನ ಪ್ರಭಾಕರ್ ಶೆಟ್ಟಿ, ಕಪಾಲಿಸದ, ನಂದ, ಶೋಭಾಗಿನ, ಕಬೀರ್ ಮತ್ತಿತರರು ಸೇರಿದರು. ಒಟ್ಟಿಗೆ 16 ಮಂದಿ ಆರೋಪಿಗಳನ್ನು ಆ ಪ್ರಕರಣದಲ್ಲಿ ಗುರುತಿಸಲಾಗಿತ್ತು. 8 ಮಂದಿ ಆರೋಪಿಗಳು ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದರು. ಹಾಗೆ ಸಿಕ್ಕಿಬಿದ್ದಂಥ ಆರೋಪಿಗಳು ಮಂಗಳೂರಿನ ಸಬ್ ಜೈಲಲ್ಲಿ ಇದ್ದರು. ಅವರನ್ನು ವಿಚಾರಣೆಗಾಗಿ ನ್ಯಾಯಾಲಯಕ್ಕೆ ಕರೆದುಕೊಂಡು ಬರಲಾಗ್ತಾ ಇತ್ತು. 1991ರಲ್ಲಿ ಆ 8 ಮಂದಿ ಆರೋಪಿಗಳನ್ನು ವಿಚಾರಣೆಗಾಗಿ ಮಂಗಳೂರು ಸಬ್ ಜೈಲಿನಿಂದ
ನ್ಯಾಯಾಲಯಕ್ಕೆ ಕರ್ಕೊಂಡು ಬರಲಾಗಿತ್ತು. ಆಗ ಮಂಗಳೂರಿನ 2ನೇ JMFC ನ್ಯಾಯಾಲಯದಲ್ಲಿ ಆ ಪ್ರಕರಣ ವಿಚಾರಣೆಯ ಹಂತದಲ್ಲಿತ್ತು. ಯಾಕಂತ ಹೇಳಿದರೆ ಆ ಸಂದರ್ಭದಲ್ಲಿ ಆ ಪ್ರಕರಣಕ್ಕೆ ಚಾರ್ಜ್ ಶೀಟೂ ಆಗಿರಲಿಲ್ಲ ಮತ್ತು ಸೆಷನ್ಸ್ ಕೋರ್ಟಿಗೆ ಕಮ್ಮಿಟು ಆಗಿರಲಿಲ್ಲ. ಆದ್ದರಿಂದ ಆರೋಪಿಗಳನ್ನು 2nd JMFC ಕೋರ್ಟಿಗೆ ಹಾಜರುಪಡಿಸಲು ಪೊಲೀಸರು ಕರ್ಕೊಂಡು ಬಂದರು. JMFC ನ್ಯಾಯಾಲಯ ಆಗ ಕೋರ್ಟ್ಗೆ ಹೋಗುವಾಗ ಬಲದ ಬದಿಯ ಹೊಸ ಕಟ್ಟಡದಲ್ಲಿತ್ತು. ಈಗ ಆ ಕಟ್ಟಡ ಹಳೆದಾಗಿದೆ. ಅಲ್ಲಿ ಈಗ ಸಹಾಯಕ ಅಭಿಯೋಜಕರ ಕಚೇರಿ ಇದೆ. ನ್ಯಾಯಾಲಯಕ್ಕೆ ಹೊಸ ಸಂಕೀರ್ಣ ಬಂದ ನಂತರ ಎಲ್ಲ ಆರೋಪಿಗಳು ಸಾಲಾಗಿ ಕುಳಿತುಕೊಂಡಾಗ ಸುಮಾರು 22 ವರ್ಷದ ಯುವಕ ಅಲ್ಲಿಗೆ ಬಂದಿದ್ದ. ಸುಮಾರು ಬೆಳಿಗ್ಗೆ ಒಂದು 10 ಕಾಲರ ವೇಳೆ. ಕದ್ರಿಸ್ ಅಂತೂ ನೋಟೆಡ್. ಯಾಕಂತ ಹೇಳಿದರೆ ಆತನಿಗೆ ಒಂದು ಕೈ ಇರಲಿಲ್ಲ, ಒಂದು ಶಾಲು ಹಾಕಿಕೊಂಡಿದ್ದ. ನೇರವಾಗಿ ಬಂದ ಯುವಕ ಕದ್ರಿಸ್ ಅಂತುವನ್ನು ದಿಷ್ಟಿಸಿ ನೋಡಿ ಜೋಬಲ್ಲಿದ್ದ 22 ಪಾಯಿಂಟ್ನ ರಿವಾಲ್ವರ್ ತೆಗೆದು ನೇರವಾಗಿ ಹಣೆಗೆ ಗುರಿ ಇಟ್ಟಿದ್ದ. ಅಪಾಯದ ಅರಿವಾದರೂ ಗಲಿಬಿಲಿಗೊಳ್ಳಲಿಲ್ಲ ಸಂತು. ಆತ ಟ್ರಿಗರ್ ಒತ್ತುತ್ತಿದ್ದಂತೆ ತಲೆಯನ್ನು ಆನಿಸಿಬಿಟ್ಟ. ಆತನ ಬಲ ಕಿವಿಯ ಕಡೆಗೆ ಗುಂಡು ಹಾರಿತು. 2ನೇ ಬಾರಿ ಟ್ರಿಗರ್ ಒತ್ತಲಿಕ್ಕೆ ಆಗುವಾಗ ರಿವಾಲ್ವರ್ ಕೈ ಕೊಟ್ಟಿತ್ತು. ಅಲ್ಲೇ ಇದ್ದ ವಕೀಲರೆಲ್ಲರೂ ಸೇರಿ ಈ ಯುವಕರನ್ನು ಹಿಡಿದು ಕೋರ್ಟಿನ ರೆಕಾರ್ಡ್ ರೂಮ್ನೊಳಗೆ ಕೂಡಿ ಹಾಕಿದರು. ಬಂದರ ಪೊಲೀಸರು ಧಾವಿಸಿ ಬಂದರು. ಆ ಯುವಕನನ್ನು ವಶಕ್ಕೆ ತೆಗೆದುಕೊಂಡರು. ಆ ಯುವಕನೇ ಬಜಾಲ್ನ ಲೋಕೇಶ್. ಆ ಘಟನೆ ನಂತರ ಈ ಲೋಕೇಶಿಗೆ ಪಿಸ್ತೂಲು ಲೋಕೇಶ್ ಎನ್ನುವಂಥ ಹೆಸರು ಬಂತು. ಆತನನ್ನು ಬಂದರ್ ಪೊಲೀಸರು ಇಂಟ್ರಾಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಪಿಸ್ತೂಲು ಎಲ್ಲಿಂದ ಬಂತು ಅಂತೇಳಿ ಮುಖ್ಯ ಪ್ರಶ್ನೆ ಆಗ್ತದೆ. ಆಗ ಲೋಕೇಶ್ ಹೇಳಿದ್ದು, ಗುಣಕರ ಶೆಟ್ಟಿಯವರು ಕೊಟ್ಟಿದ್ದಂಥ ಪಿಸ್ತೂಲು ಅದು ನನ್ನಲ್ಲಿಯೇ ಇತ್ತು. ಗುಣಕರ ಶೆಟ್ಟಿಯವರನ್ನು ಕದ್ರಿಸಂತು ಮತ್ತು ಇತರರು ಸೇರಿಕೊಂಡು ಹತ್ಯೆ ಮಾಡಿದ್ದಕ್ಕಾಗಿ ಅದಕ್ಕೆ ರಿವೆಂಜ್ ತೀರಿಸಲಿಕ್ಕೆ ಬೇಕಾಗಿ ನಾನು ಕದ್ರಿಸಂತುವನ್ನೇ ಕೊಲೆ ಮಾಡಲಿಕ್ಕೆ ಅದೇ ಪಿಸ್ತೂಲನ್ನು ಉಪಯೋಗಿಸಿದೆ ಅಂತೇಳಿ. ತದನಂತರ ಆ ಪ್ರಕರಣದಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದರು. ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತು. ನ್ಯಾಯಾಲಯದ ಜಗಲಿಯಲ್ಲೇ ನಡೆದಂತಹ ಘಟನೆ ಆಗಿದ್ದರಿಂದ ಬಹುತೇಕ ವಕೀಲರುಗಳೇ ಆ ಪ್ರಕರಣದಲ್ಲಿ ಸಾಕ್ಷಿದಾರರಾಗಿದ್ದರಿಂದ ಮತ್ತು ಬೇರೆ ಪ್ರಕರಣಗಳಿಗಾಗಿ ನ್ಯಾಯಾಲಯಕ್ಕೆ ಬಂದಿದ್ದಂತಹ ಕೆಲವು ಕಕ್ಷಿದಾರರು ಆ ಪ್ರಕರಣದಲ್ಲಿ ಸಾಕ್ಷಿದಾರರು. ಆದ್ದರಿಂದ ಆ ಪ್ರಕರಣದಲ್ಲಿ ಪಿಸ್ತೂಲ್ ಲೋಕೇಶಿಗೆ 5 ವರ್ಷಗಳ ಶಿಕ್ಷೆ ಆಗಿತ್ತು. ಅಪೀಲು ಮಾಡಿದ್ರು, ಶಿಕ್ಷೆ ಕಾಯಮಾಗಿತ್ತು. ತದನಂತರ ಜೈಲಲ್ಲಿ ಶಿಕ್ಷೆ ಅನುಭವಿಸಿಕೊಂಡೇ ಹೊರಗೆ ಬಂದಿದ್ದವರು. ಆದರೂ ಪಿಸ್ತೂಲ್ ಲೋಕೇಶ್ ಹಿಂದೂ ಯುವ ಸೇನೆ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರು. ಬೇರೆ ಬೇರೆ ವ್ಯವಹಾರಗಳನ್ನು ಮಾಡ್ತಾಯಿದ್ರು. ಯಾರಿಗೂ ತೊಂದರೆ ಮಾಡ್ತಾ ಇರಲಿಲ್ಲ. ಇಂಥ ಸಂದರ್ಭದಲ್ಲೇ ಪಿಸ್ತೂಲ್ ಲೋಕೇಶ್ ಅವರಿಗೂ ಶ್ರೀನಿವಾಸ್ ಬಜಾಲ್ ಅವರಿಗೂ ಯಾವುದೋ ಒಂದು ವಿಚಾರದಲ್ಲಿ ಮನಸ್ತಾಪ ಬಂದು ಶ್ರೀನಿವಾಸ್ ಬಜಾಲ್ ಅವರ ಹತ್ಯೆಯಲ್ಲಿ ಕೊನೆಯಾಯಿತು. ಇದು ಪಿಸ್ತೂಲ್ ಲೋಕೇಶ್ ಅವರ ಕತೆ.